chapter 9. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ. I want to speak to you a little bit about the kingdom of God. ದೇವರ ರಾಜ್ಯದ ಕುರಿತಾಗಿ ನಿಮ್ಮೊಟ್ಟಿಗೆ ಸ್ವಲ್ಪವಾಗಿ ಮಾತನಾಡಲು ಇಷ್ಟಪಡುತ್ತೇನೆ. Spoken about it before, but I want to make it clear to everyone here, especially those who are new. ಇದರ ಬಗ್ಗೆ ನಾನು ಆಗಲೇ ಹಿಂದೆ ಮಾತನಾಡಿದ್ದೇನೆ, ಆದರೆ ಯಾರು ಹೊಸದಾಗಿ ಬಂದಿದ್ದಾರಲ್ಲ ಅವರಿಗೆ ವಿಶೇಷವಾಗಿ ಇದರ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣ ಕೂಡ ಬಯಸುತ್ತೇನೆ. It's an expression that comes many hundred times, many times anyway, in the scriptures. ಇದರ ಕುರಿತಾಗಿ ಸತ್ಯವೇದದಲ್ಲಿ ನೂರಾರು ಬಾರಿ ಹೇಳಬೇಕಂದ್ರೆ ಹೆಚ್ಚು ಬಾರಿ ಬರುವಂತದ್ದಾಗಿದೆ. And here in Mark 9:1, Jesus said some amazing words to people who were standing there in front of him. ಮಾರ್ಕ 9:1 ಯೇಸು ಸ್ವಾಮಿ ತನ್ನ ಮುಂದೆ ನಿಂತಿದ್ದ ಜನರಿಗೆ ಬಹಳ ವಿಸ್ಮಯವಾಗಿ ಮಾತನಾಡ್ತಾರಲ್ಲಿ. He said, "Truly I say to you." Why does he say truly? Because he knew some people wouldn't believe it. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ ಅಂತ. ಯಾಕೆ ಅಲ್ಲಿ ನಿಜವಾಗಿಯೂ ಅಂತ ಹೇಳಿದ್ರು? ಯಾಕೆಂದರೆ ಕೆಲವರು ಇದನ್ನ ನಂಬೋದಿಲ್ಲ ಅಂತ ಯೇಸುವಿಗೆ ತಿಳಿದಿತ್ತು. Some of those who are standing here right now will not taste death. That means they will not die until they see the kingdom of God coming with power. ನಿಮ್ಮಲ್ಲಿ ಕೆಲವರು ದೇವರ ರಾಜ್ಯವು ಬಲದೊಂದಿಗೆ ಬರುವುದನ್ನು ನೋಡುವವರೆಗೆ ಮರಣದ ರುಚಿಯನ್ನು ನೋಡುವುದೇ ಇಲ್ಲ ಎಂದು ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ ಅಂತ ಯೇಸು ಹೇಳುತ್ತಾರಲ್ಲಿ. Now many Christians have tried to interpret that verse. ಅನೇಕ ಕ್ರೈಸ್ತರು ಆ ಒಂದು ವಾಕ್ಯವನ್ನ ವ್ಯಾಖ್ಯಾನಿಸಲು ಅಥವಾ ಅರ್ಥ ಹೇಳಲು ಬಯಸುತ್ತಾರೆ. And say, well, the kingdom of God is still to come. Jesus hasn't come. So what does that verse mean? ಒಳ್ಳೆಯದು, ದೇವರ ರಾಜ್ಯವು ಇನ್ನೂ ಬರಬೇಕಾಗಿದೆ, ಯೇಸು ಸ್ವಾಮಿ ಇನ್ನೂ ಬಂದಿಲ್ಲ, ಆ ವಾಕ್ಯದ ಅರ್ಥ ಏನು ಎಂದು ಹೇಳುತ್ತಾರೆ. Maybe he's talking about spiritual death. ಬಹುಶಃ ಆತನು ಆತ್ಮಿಕ ಮರಣದ ಕುರಿತಾಗಿ ಮಾತನಾಡುತ್ತಿರಬಹುದು ಎಂದು ಹೇಳುತ್ತಾರೆ. You think all those people standing there were doing all that analysis? No. ನೀವು ಯೋಚಿಸ್ತೀರಾ ಅಲ್ಲಿ ಜನರು ಆ ರೀತಿಯಾಗಿ ನಿಂತುಕೊಂಡು ವಿಶ್ಲೇಷಣೆ ಎಲ್ಲ ಮಾಡ್ತಾರೆ ಅಂತ? ಇಲ್ಲ. They were simple Jewish people and they heard. ಅವರು ಸರಳ ಯಹೂದ್ಯರಾಗಿದ್ರು, ಅದನ್ನ ಕೇಳಿಸ್ಕೊಳ್ತಾರಲ್ಲಿ. Jesus says, some of you standing here will not die till the kingdom of God comes with power. ನಿಮ್ಮಲ್ಲಿ ಕೆಲವರು ಸಾಯೋದಿಲ್ಲ, ದೇವರ ರಾಜ್ಯವು ಬಲದೊಂದಿಗೆ ಬರುವುದನ್ನ ನೋಡುವವರೆಗೆ ಅಂತ. If you were standing there, what would you believe? ನೀವು ಅಲ್ಲಿ ನಿಂತುಕೊಂಡಿರುವಾಗ ಏನು ನಂಬುತ್ತಿದ್ರಿ ನೀವು? I'd say, great, I'm not going to die. ಓ, ಒಳ್ಳೇದು, ನಾನು ಸಾಯೋದಿಲ್ಲ ಅಲ್ವಾ ಅಂತ ಅನ್ಕೊಂತಿದ್ರಿ. Maybe some here will die, some of the older people, but I won't die till I see the kingdom of God come. ಕೆಲವು ವಯೋವೃದ್ಧರು ಸಾಯ್ತಾ ಇದ್ರು, ಆದ್ರೆ ನಾನ್ ಸಾಯೋದಿಲ್ಲ, ದೇವರ ರಾಜ್ಯವು ಬರುವವರೆಗೆ ಅಂತ ನಂಬ್ತಿದ್ರಿ ನೀವು. That's exactly the meaning. ಅದೇ ಅದರ ಅರ್ಥ. That's how I would understand it. And Jesus wasn't talking in riddles and parables. ಅದೇ ರೀತಿ ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದು, ಯೇಸು ಅಲ್ಲಿ ಗಾದೆ ರೂಪದಲ್ಲಿ ಅಥವಾ ಸಾಮ್ಯ ರೂಪದಲ್ಲಿ ಮಾತನಾಡ್ತಿರ್ಲಿಲ್ಲ ಅಲ್ಲಿ. Some of you will not die until you see the kingdom of God come with power. I believe it. ನಿಮ್ಮಲ್ಲಿ ಕೆಲವರು ದೇವರ ರಾಜ್ಯವು ಅಧಿಕಾರದಲ್ಲಿ ಬರುವುದನ್ನ ನೋಡುವವರೆಗೂ ಸಾಯುವುದಿಲ್ಲ, ಅದನ್ನು ನಾನು ನಂಬುತ್ತೇನೆ. I believe a number of people who were listening to Jesus at that time did not die ನಾನು till they saw the kingdom ನಂಬುತ್ತೇನೆ, of ಆ God come with power. ಸಮಯದಲ್ಲಿ ಯೇಸು ಸ್ವಾಮಿಯಿಂದ ಕೇಳಿಸಿಕೊಂಡಂತ ಅನೇಕರು ಸಾಯಲಿಲ್ಲ, ದೇವರ ರಾಜ್ಯವು ಅಧಿಕಾರದಲ್ಲಿ ಬರುವುದನ್ನ ನೋಡುವವರೆಗೂ. We know that none of them are living today. ನಮಗೆ ಗೊತ್ತಿದೆ ಅವರೆಲ್ಲರೂ ಇಂದು ಜೀವಂತವಿಲ್ಲ ಅಂತ. They all died long ago. ಅವರೆಲ್ಲ ಬಹಳ ಹಿಂದೆನೆ ಪೂರ್ವಕಾಲದಲ್ಲಿ ಸತ್ತು ಹೋಗಿದ್ದಾರೆ. So what did this kingdom of God coming with power mean? ದೇವರ ರಾಜ್ಯವು ಬಲದೊಂದಿಗೆ ಬರುವುದರ ಅರ್ಥ ಏನು ಹಾಗಾದ್ರೆ? It does not refer to that day when Jesus comes and sets up his kingdom on earth. ಅದು ಈ ರೀತಿ ಅರ್ಥ ಅಲ್ಲ, ಯೇಸು ಸ್ವಾಮಿ ಇಹಲೋಕಕ್ಕೆ ಬಂದು ತನ್ನ ರಾಜ್ಯವನ್ನ ಸ್ಥಾಪಿತ ಮಾಡೋವರೆಗೂ ಎಂಬುದಾಗಿ ಅಲ್ಲ ಅಲ್ಲಿ. And the whole earth will be filled with the glory of the Lord, and the kingdom of God will cover the whole earth. It's not referring to that day. ಇಡೀ ಭೂಲೋಕವು ಕರ್ತನ ಮಹಿಮೆಯಿಂದ ತುಂಬಿರುವಂತದ್ದು ಮತ್ತು ದೇವರ ರಾಜ್ಯವು ಇಡೀ ಭೂಲೋಕವನ್ನ ಮುಚ್ಚಿಕೊಂಡಿರುವಂತದ್ದು ಆ ದಿನದ ಕುರಿತಾಗಿ ಮಾತನಾಡ್ತಿಲ್ಲ. It must be something else. ಅದು ಬೇರೆನೇ ಇದೆ. See, kingdom is a word which is in the first century. Every country was a kingdom. ಮೊದಲ ಶತಮಾನದಲ್ಲಿ ರಾಜ್ಯ ಅಂದ್ರೆ ಪ್ರತಿಯೊಂದು ದೇಶವು ಒಂದು ರಾಜ್ಯವಾಗಿತ್ತು. Because every country had a king. ಯಾಕಂದ್ರೆ ಪ್ರತಿಯೊಂದು ದೇಶವು ಒಬ್ಬ ರಾಜನನ್ನ ಹೊಂದಿಕೊಂಡಿತ್ತು. Today the kingdoms in the world are just a few. ಇವತ್ತು ಲೋಕದಲ್ಲಿನ ರಾಜ್ಯವು ಕೆಲವು ಮಾತ್ರ ಇದೆ. Most countries in the world don't have a king. ಲೋಕದಲ್ಲಿನ ಅನೇಕ ದೇಶಗಳಲ್ಲಿ ರಾಜ ಎಂಬುವಂತವನು ಇಂದು ಇಲ್ಲ. So the word today is government. We don't say the kingdom of India, the government of India. ಇವತ್ತು ಪದ ಇರುವಂತದ್ದು ಸರ್ಕಾರ ಎಂಬುದಾಗಿ. ಇವತ್ತು ನಾವು ಭಾರತ ರಾಜ್ಯ ಎಂಬುದಾಗಿ ಕರೆಯುವುದಿಲ್ಲ, ಆದರೆ ಭಾರತ ಸರ್ಕಾರ ಎಂಬುದಾಗಿ ಕರೆಯುತ್ತೇವೆ. So it is the government of God. When the Bible says seek
the kingdom of God first. ಸತ್ಯವೇದವು ದೇವರ ರಾಜ್ಯವನ್ನ ಮೊದಲು ಹುಡುಕಿರಿ ಎಂದು ಹೇಳುವಾಗ ಅದು ದೇವರ ಸರ್ಕಾರ ಎಂಬುದಾಗಿ. I used to think for years that meant missionary work or preaching the gospel. ಅನೇಕ ವರ್ಷಗಳ ಕಾಲ ನಾನು ಈ ರೀತಿ ಯೋಚಿಸುತ್ತಿದ್ದೆ, ಅದರ ಅರ್ಥ ಮಿಷನರಿ ಕೆಲಸ ಮಾಡುವುದು ಅಥವಾ ಸುವಾರ್ತೆಯನ್ನ ಸಾರುವುದು ಎಂಬುದಾಗಿ. But when I understood that kingdom today means government. ಇಂದು ನಾನು ಇದನ್ನು ಅರ್ಥ ಮಾಡಿಕೊಂಡಿದ್ದೇನೆ, ರಾಜ್ಯ ಎಂದರೆ ಸರ್ಕಾರ ಎಂಬುದಾಗಿ. That means I must have the government of God in my life. ಅದರ ಅರ್ಥ ದೇವರ ಸರ್ಕಾರವು ನನ್ನ ಜೀವಿತದ ಮೇಲೆ ಇರಬೇಕು ಎಂಬುದಾಗಿ. That means I must let God govern my life. Kingdom of God is righteousness. ಅದರ ಅರ್ಥ ನಾನು ದೇವರು ನನ್ನ ಜೀವಿತವನ್ನ ಆಳಲು ಬಿಡುವುದಾಗಿದೆ. ದೇವರ ರಾಜ್ಯವು ನೀತಿಯಾಗಿದೆ. That means when I work, whether I am at home, ಅದರ ಅರ್ಥ ನಾನು ಕೆಲಸ ಮಾಡುವಂತ ಸಂದರ್ಭದಲ್ಲಿ, ಅದು ಮನೆಯಲ್ಲಿರಬಹುದು, I must let the principles of God's kingdom, the kingdom of heaven, run everything in my life. ನನ್ನ ಜೀವಿತದಲ್ಲಿ ಪ್ರತಿಯೊಂದನ್ನು ದೇವರ ರಾಜ್ಯದ ತತ್ವಗಳು ಅಂದರೆ ಪರಲೋಕದ ರಾಜನು ನಡೆಸುವಂತೆ ನಾನು ಅನುಮತಿಸಬೇಕು. If you go to work in the midst of so many unbelievers in your office or factory, you are under the government of God. ನೀವು ಕೆಲಸಕ್ಕೆ ಹೋಗುವಾಗ, ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಅನೇಕ ಅವಿಶ್ವಾಸಿಗಳ ಮಧ್ಯದಲ್ಲಿ ನೀವಿರುವಾಗ ನೀವು ದೇವರ ಸರ್ಕಾರದ ಅಡಿಯಲ್ಲಿ ಇರಬೇಕು. You do things in a different way. ನೀವು ಪ್ರತಿಯೊಂದು ಸಂಗತಿಯನ್ನು ವ್ಯತ್ಯಾಸದಿಂದ ಮಾಡಬೇಕು. You don't fight or quarrel and stand on people's shoulders, push them down to get a promotion and no. You don't do all that. ನೀವು ಜಗಳ ಮಾಡಬಾರ್ದು, ಹೋರಾಟ ಮಾಡಬಾರ್ದು, ಅಥವಾ ಮತ್ತೊಬ್ಬರನ್ನ ಕೆಳಕ್ಕೆ ಹಾಕಬಾರ್ದು, ನಿಮಗೆ ಮುಂಬಡ್ತಿ ಅಥವಾ ಬಡ್ತಿ ದೊರಕುವ ಸಂಬಂಧ ಇವೆಲ್ಲ ಮಾಡಬಾರ್ದು. ನೀವು You live by the principles of God's kingdom. You're upright. You won't tell lies. You won't cheat. ನೀವು ದೇವರ ರಾಜ್ಯದ ತತ್ವಗಳ ಅನುಸಾರವಾಗಿ ಬದುಕ್ತಿರ್ತೀರಿ. ನೀವು ಸುಳ್ಳು ಹೇಳೋದಿಲ್ಲ, ವಂಚನೆ ಮಾಡೋದಿಲ್ಲ, ಆ ರೀತಿಯಾಗಿ ನೀತಿ ಉಳ್ಳವರಾಗಿ ಬದುಕ್ತಿರ್ತೀರಿ. You won't try to make money in wrong ways. You don't have any black money. ನೀವು ತಪ್ಪಾದ ಉದ್ದೇಶದಿಂದ ಹಣವನ್ನ ಮಾಡ್ತಿರೋದಿಲ್ಲ, ಅಥವಾ ನಿಮ್ಮ ಬಳಿ ಬ್ಲಾಕ್ ಮನಿ, ಕಪ್ಪು ಹಣ ಅನ್ನುವಂಥದ್ದು ಇರೋದಿಲ್ಲ. Everything is white. You're upright. ನಿಮ್ಮ ಬಳಿ ಇರುವಂಥ ಪ್ರತಿಯೊಂದು ಹಣವು ಸರಿಯಾದ ರೀತಿಯಲ್ಲಿ ಇರುತ್ತದೆ. ನೀವು ಆ ವಿಷಯದಲ್ಲಿ ನ್ಯಾಯವಂತರಾಗಿರ್ತೀರಿ. You're clear about everything in your life. ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸ್ಪಷ್ಟವಾಗಿರ್ತೀರಿ, ಅಂದ್ರೆ ಶುದ್ಧವಾಗಿರ್ತೀರಿ. Because God is ruling and controlling you, and not only outwardly but even in your thoughts. ಯಾಕಂದ್ರೆ ದೇವರು ನಿಮ್ಮ ಜೀವಿತವನ್ನ ಆಳುತ್ತಿರುತ್ತಾನೆ ಮತ್ತು ನಿಯಂತ್ರಿಸುತ್ತಿರುತ್ತಾನೆ. ನೀವು ಆ ರೀತಿಯಾಗಿರುವಂಥದ್ದು ಕೇವಲ ಹೊರಗಡೆ ಮಾತ್ರ ಅಲ್ಲ, ನಿಮ್ಮ ಯೋಚನಾ ಜೀವಿತದಲ್ಲೂ ಕೂಡ. This is the government of God. When it says the government of God coming with power, ಇದು ದೇವರ ಸರ್ಕಾರ, ದೇವರ ಸರ್ಕಾರವು ಅಧಿಕಾರದೊಂದಿಗೆ ಬರುತ್ತದೆ ಎಂದು ಇಲ್ಲಿ ಹೇಳುವಾಗ, and when I hear that word power, I'm reminded of Acts 1. Power. ನಾನು ಬಲ ಅಂತ ಕೇಳುವಾಗ ನಾನು ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯವನ್ನ ನೆನಪು ಮಾಡಿಕೊಳ್ಳುತ್ತೇನೆ. ಅಲ್ಲಿ ಬಲದ ಬಗ್ಗೆ ಹೇಳಲಾಗಿದೆ. In Acts 1, Jesus said, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ ಯೇಸು ಈ ರೀತಿ ಹೇಳಿದ್ದಾರೆ. Acts 1 and verse 8. ಅಪೊಸ್ತಲರ ಕೃತ್ಯಗಳು 1:8. You shall receive power when the Holy Spirit has come. ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ನೀವು ಬಲವನ್ನ ಹೊಂದುವಿರಿ. And earlier than that, after the resurrection, Acts 1 verse 3. ಅದಕ್ಕಿಂತ ಮುಂಚಿತವಾಗಿ ಅಪೊಸ್ತಲರ ಕೃತ್ಯಗಳು 1:3 ಹೇಳೋ ಪ್ರಕಾರ, ಆತನು ಪುನರುತ್ಥಾನದ ನಂತರ he presented himself alive after his suffering on the cross by many convincing proofs. ತಾನು ಶಿಲುಬೆಯಲ್ಲಿ ಶ್ರಮೆಯನ್ನು ಅನುಭವಿಸಿದ ನಂತರ ತಾನು ಜೀವಂತನಾಗಿದ್ದೇನೆಂದು ಅಪೊಸ್ತಲರಿಗೆ ತನ್ನನ್ನು ತೋರಿಸಿಕೊಂಡನು ಎಂಬುದಾಗಿ ಅಲ್ಲಿ ಹೇಳುತ್ತದೆ. And appeared to his disciples for 40 days. ಅಪೊಸ್ತಲರಿಗೆ 40 ದಿವಸಗಳ ತನಕ ತನ್ನನ್ನು ತೋರಿಸಿಕೊಂಡನು. And what did he speak in those 40 days? ಆ 40 ದಿನಗಳ ತನಕ ಯೇಸು ಸ್ವಾಮಿ ಏನಂತ ಮಾತನಾಡುತ್ತಿದ್ದರಲ್ಲಿ? The government of God. ದೇವರ ಸರ್ಕಾರದ ಕುರಿತಾಗಿ. That was his subject. ಅದು ಯೇಸು ಸ್ವಾಮಿಯ ವಿಷಯವಾಗಿತ್ತು. 40 days telling them about the kingdom or the government of God. 40 ದಿವಸಗಳ ತನಕ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಅವರೊಟ್ಟಿಗೆ ಮಾತನಾಡುತ್ತಿದ್ದರು. And then he said, ನಂತರ ಯೇಸು ಹೇಳ್ತಾರೆ, now that I've told you for 40 days about the
government of God. ಈಗ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತೆ 40 ದಿವಸಗಳ ತನಕ ನಿಮಗೆಲ್ಲ ಹೇಳಿದ್ದೇನೆ ಈಗಾಗಲೇ. Don't leave Jerusalem. ಯೆರೂಸಲೇಮನ್ನ ಬಿಟ್ಟು ಬಿಡಬೇಡ್ರಿ. Wait for what the Father has promised. What is that? ತಂದೆಯು ವಾಗ್ದಾನ ಮಾಡಿದ್ದಾರೆ, ಅದಕ್ಕ ಕಾಯ್ದುಕೊಳ್ಳ್ರಿ. ಏನದು? The power, verse 8, that will come upon you. The kingdom of God coming with power. 8ನೇ ವಚನ, ಬಲವು ನಿಮ್ಮ ಮೇಲೆ ಬರುವಂತದ್ದು, ದೇವರ ರಾಜ್ಯವು ಬಲದೊಂದಿಗೆ ಬರುವಂತದ್ದು. So you see the connection. ಇಲ್ಲಿ ಸಂಪರ್ಕ ನೋಡ್ರಿ ಏನಿದೆ ಅಂತ. So the kingdom of God came with power onto this earth on the day of Pentecost. ದೇವರ ರಾಜ್ಯವು ಬಲದೊಂದಿಗೆ ಪಂಚಶತಮ ದಿನದಂದು ಭೂಲೋಕಕ್ಕೆ ಬರುವಂತದ್ದು. When the Holy Spirit filled those 120 waiting people. ಪವಿತ್ರಾತ್ಮನು ಆ ಕಾಯುತ್ತಿರುವಂತ 120 ಜನರ ಮೇಲೆ ಬಂದಾಗ, And the external manifestations of wind and fire were only a little indication of something that was happening in the hearts of these 120. ಹೊರಗಡೆ ಸೂಚನೆಯಾದಂಥ ಗಾಳಿ ಮತ್ತು ಬೆಂಕಿಯು ಏನಂತ ಸೂಚಿಸುತ್ತಿತ್ತಪ್ಪ ಅಂದರೆ ಆ 120 ಜನರ ಹೃದಯದಲ್ಲಿ ಏನಾಗ್ತಿತ್ತಲ್ಲ ಅದರ ಸೂಚನೆಯಾಗಿತ್ತಷ್ಟೇ ಅದು. The government of God came upon them. All their differences and fighting with each other disappeared. ದೇವರ ಸರ್ಕಾರವು ಅವರ ಮೇಲೆ ಇಳಿದು ಬಂತು. ಅವರಲ್ಲಿದ್ದಂಥ ವ್ಯತ್ಯಾಸಗಳು, ಒಬ್ರಿಗೊಬ್ರು ಜಗಳ ಮಾಡಿಕೊಳ್ಳುವಂಥದ್ದು, ಹೋರಾಡುವಂಥದ್ದು ಎಲ್ಲ ಕಾಣದೆ ಹಾಗೆ ಆಗ್ಬಿಡ್ತು. They were like 120 pieces of iron. All separate pieces of iron, put in the furnace and came out as one solid piece of iron. ಆ 120 ಕಬ್ಬಿಣದ ಚೂರುಗಳು, ಆ ಬೇರೆ ಬೇರೆ ಕಬ್ಬಿಣದ ಚೂರುಗಳು ಕುಲುಮೆಯಲ್ಲಿ ಹಾಕಲ್ಪಟ್ಟಾಗ ಒಂದು ಉತ್ತಮವಾದ ಕಬ್ಬಿಣದ ತುಂಡಾಗಿ ಅದು ಹೊರಗೆ ಬಂದಿತು. That is the church. ಅದೇ ಸಭೆಯಾಗಿದೆ. And the fire of God melts our individual ambitions and desires and aims and makes us one, and Christ is the head. ದೇವರ ಅಗ್ನಿಯು ಪ್ರತಿಯೊಬ್ಬರ ವೈಯಕ್ತಿಕ ಬಯಕೆಗಳನ್ನು, ಮಹತ್ವಾಕಾಂಕ್ಷೆಗಳನ್ನು ಕರಗಿಸಿ ಅವರೆಲ್ಲರನ್ನೂ ಒಂದಾಗಿ ಮಾಡುವಂಥದ್ದಾಗಿದೆ. ಅದಕ್ಕೆ ಕ್ರಿಸ್ತನೇ ತಲೆಯಾಗಿರುತ್ತಾನೆ.